ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದಿರುವ ಮುಖ್ಯವಾದ ಸುದ್ದಿಗಳು. 100 ವರ್ಷದ ಬಳಿಕ ಹೋಳಿ ಹಬ್ಬದಂದೇ ರಕ್ತ ಚಂದ್ರಗ್ರಹಣ. ಈ 4 ರಾಶಿಯವರಿಗೆ ಅಖಂಡ ರಾಜಯೋಗವಂತೆ. ವಿಡಿಯೋನ ನೀವು ಸ್ವಲ್ಪನೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಪಂಚ ಗ್ಯಾರಂಟಿ ಯೋಜನೆಗಳ ಕುರಿತಂತೆ ಮತ್ತೊಂದು ಶಾಕಿಂಗ್ ಮಾಹಿತಿ. ಎಲ್ಲರಿಗೂ ಫ್ರೀ ಗ್ಯಾರಂಟಿ ಕೊಡುವುದು ಕಷ್ಟ ಎಂದು ಎಚ್.ಸಿ. ಬಾಲಕೃಷ್ಣ ಅವರ ಶಾಕಿಂಗ್ ಹೇಳಿಕೆ. ಗ್ಯಾರಂಟಿಗಳಿಗೆ ಹೊಸ ನಿಯಮ ಜಾರಿಗೆ ಆಗುತ್ತಾ? ರಾಜ್ಯ ಸರ್ಕಾರಕ್ಕೆ ಎಚ್.ಸಿ. ಬಾಲಕೃಷ್ಣ ಅವರು ಒಂದು ಸಲಹೆ ಕೊಟ್ಟಿದ್ದಾರೆ. ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಮತ್ತೊಂದೆಡೆಯಲ್ಲಿ ಅಮೆರಿಕ ಇರಾನ್ ಯುದ್ಧದಿಂದ ಚಿನ್ನ ಬೆಳ್ಳಿ ಏರಿಕೆ ಆಗುತ್ತೆ ಅಂದ್ರೆ ಇಲ್ಲಿ ಚಿನ್ನ ಮತ್ತು ಬೆಳ್ಳಿ ಉಲ್ಟಾ ಹೊಡೆದಿದೆ. 38,000 ರೂಪಾಯಿ ಚಿನ್ನ ಬೆಲೆಯಲ್ಲಿ ಕುಸಿತ. ವಿಡಿಯೋನ ನೀವು ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಇನ್ನು ಕರ್ನಾಟಕದ ಅತ್ಯಂತ ಶ್ರೀಮಂತ ಜಿಲ್ಲೆ ಮತ್ತು ಬಡ ಜಿಲ್ಲೆ ಯಾವ ಎಂಬ ಕುರಿತಂತೆ ಒಂದು ಪಟ್ಟಿ ಬಿಡುಗಡೆಯಾಗಿದೆ. ನಿಮ್ಮ ಊರಿನ ಹೆಸರು ಇದೆಯಾ? ಯಾವ ಒಂದು ಲಿಸ್ಟ್ ನಲ್ಲಿದೆ? ಎಷ್ಟನೇ ಸ್ಥಾನದಲ್ಲಿದೆ? ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಸುದ್ದಿ ಸಮಯ ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ. ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ. ಇದೀಗ 2026 ವರ್ಷದ ಮೊದಲ ಪೂರ್ಣ ಚಂದ್ರಗ್ರಹಣವು ಇದೇ ಮಾರ್ಚ್ 3ರಂದು ಸಂಭವಿಸಲಿದ್ದು, ಭಾರತದ ಆಕಾಶ ಪ್ರೇಮಿಗಳಿಗೆ ಒಂದು ಅಪರೂಪದ ದೃಶ್ಯ ನಾಳೆ ಕಾದಿದೆ. ಹೌದು, ಈ ಒಂದು ದಿನ ಚಂದ್ರನು ಕೆಂಪು ಮಿಶ್ರಿತ ತಾಮ್ರದ ಬಣ್ಣಕ್ಕೆ ತಿರುಗಲಿದ್ದು, ಇದು ವಿಜ್ಞಾನಿಗಳು ಬ್ಲಡ್ ಮೂನ್ ಎಂದು ಕರೆದಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಈ ಬಾರಿಯ ಚಂದ್ರಗ್ರಹಣ ತುಂಬಾನೇ ವಿಶೇಷವಾಗಿದೆ. 100 ವರ್ಷದ ಬಳಿಕ ಹೋಳಿ ಹಬ್ಬದ ಸಮಯದಲ್ಲಿ ರಕ್ತ ಚಂದ್ರಗ್ರಹಣ ಈ ಬಾರಿ ಗೋಚರಿಸಲಿದೆ. ಹೌದು, ಸೂರ್ಯ, ಭೂಮಿ ಮತ್ತು ಚಂದ್ರ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತೆ. ಈ ಸಮಯದಲ್ಲಿ ಭೂಮಿಯ ವಾತಾವರಣದ ಮೂಲಕ ಹಾದು ಹೋಗುವ ಸೂರ್ಯನ ಬೆಳಕು ಚದುರಿ ಕೇವಲ ಕೆಂಪು ಬಣ್ಣದ ಕಿರಣಗಳು ಮಾತ್ರ ಚಂದ್ರನ ಮೇಲೆ ಬೀಳುತ್ತವೆ. ಹಾಗಾಗಿ ನಮ್ಮ ಕಣ್ಣಿಗೆ ಚಂದ್ರನು ಆ ಸಮಯದಲ್ಲಿ ಕೆಂಪು ಬಣ್ಣದಲ್ಲಿ ಕಾಣಿಸುತ್ತಾನೆ. ಹಾಗಾಗಿನೇ ವಿಜ್ಞಾನಿಗಳು ಬ್ಲಡ್ ಮೂನ್ ಎಂದು ಇದಕ್ಕೆ ಕರೆದಿದ್ದಾರೆ. ಹೌದು ಸ್ನೇಹಿತರೆ, ನಾಳೆ ಮಾರ್ಚ್ 3ರಂದು ರಕ್ತ ಚಂದ್ರಗ್ರಹಣ ಸಂಭವಿಸಲಿದೆ. ಮಧ್ಯಾಹ್ನ 3:20ಕ್ಕೆ ಪ್ರಾರಂಭವಾಗಿ ಸಂಜೆ 4:34ಕ್ಕೆ ಪೂರ್ಣ ಗ್ರಹಣವಾಗಿರುತ್ತೆ ಎಂದು ಹೇಳಲಾಗ್ತಾ ಇದೆ. ಹೌದು, ಗರಿಷ್ಠ ಹಂತ ಸಂಜೆ 5:10ರಿಂದ 5:25ವರೆಗೆ ಎಂದು ಹೇಳಲಾಗಿದೆ. ಇನ್ನು ಗ್ರಹಣದ ಸಂಪೂರ್ಣ ಮುಕ್ತಾಯ ಸಮಯ ಸಂಜೆ 6:48 ಎಂದು ಹೇಳಲಾಗಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಮಧ್ಯಾಹ್ನ 3:20ರಿಂದ 6:48 ಸಂಜೆವರೆಗೆ ಈ ಒಂದು ಗ್ರಹಣ ಇರಲಿದೆ ಎಂದು ಹೇಳಲಾಗಿದೆ. ಇನ್ನು ಕರ್ನಾಟಕದಲ್ಲಿ ಹೇಳುವುದಾದರೆ ಬೆಂಗಳೂರು, ಮೈಸೂರು ಈ ಭಾಗದಲ್ಲಿ ಚಂದ್ರಗ್ರಹಣ 15ರಿಂದ 25 ನಿಮಿಷಗಳ ಕಾಲ ಕಾಣಿಸಲಿದೆ ಎಂದು ಹೇಳಲಾಗ್ತಾ ಇದೆ. ಬಹುತೇಕ ಒಂದು ಜಾಗದಲ್ಲಿ ಚಂದ್ರಗ್ರಹಣ ಕಾಣಿಸದೇ ಇರಬಹುದು. ಹೌದು ಸ್ನೇಹಿತರೆ, ಭಾರತದಲ್ಲಿ ಪ್ರತಿ ವರ್ಷ ಪೂರ್ಣ ಚಂದ್ರಗ್ರಹಣ ಕಾಣಿಸೋದಿಲ್ಲ. ಕಳೆದ ಬಾರಿ ಸೆಪ್ಟೆಂಬರ್ 2025ರಲ್ಲಿ ಮಾತ್ರ ಒಂದು ಬಾರಿ ಗೋಚರಿಸಿತ್ತು. ಈಗ ಮತ್ತೊಮ್ಮೆ ಪೂರ್ಣ ಚಂದ್ರಗ್ರಹಣ ನೋಡಬೇಕಂದ್ರೆ ನಾವು ಜುಲೈ 2028ರವರೆಗೆ ಕಾಯಬೇಕು ಎಂದು ವಿಜ್ಞಾನಿಗಳು ಹೇಳಿದ್ದಾರೆ. ಅಂದಹಾಗೆ ಈ ಒಂದು ಚಂದ್ರಗ್ರಹಣ 4 ರಾಶಿಯವರಿಗೆ ಅಖಂಡ ರಾಜಯೋಗ ತಂದುಕೊಡಲಿದೆ ಅಂತೆ. ಹೌದು, ಬ್ರಹ್ಮಾಂಡದ ಅದ್ಭುತ ಘಟನೆಯಲ್ಲಿ ಚಂದ್ರಗ್ರಹಣವು ಕೂಡ ಒಂದಾಗಿದೆ. ಇದೀಗ ನಾಳೆ ಈ ಒಂದು ಚಂದ್ರಗ್ರಹಣ 100 ವರ್ಷದ ಬಳಿಕ ಬರ್ತಾ ಇದೆ. ಕೇತುಗ್ರಸ್ತ ಚಂದ್ರಗ್ರಹಣ ಇದಾಗಿದ್ದು, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಒಂದು ಚಂದ್ರಗ್ರಹಣ ಜನರ ಜೀವನದಲ್ಲಿ ಈ ಬಾರಿ ಮಹತ್ವದ ಬದಲಾವಣೆ ತರುವ ಸಾಧ್ಯತೆ ಇದೆ. ಅದರಲ್ಲೂ ಸ್ನೇಹಿತರೆ, ಈ 4 ರಾಶಿಯವರಿಗೆ ಅದೃಷ್ಟ ತರಲಿದೆ ಅಂತೆ. ಹೌದು, ಮೊದಲನೇದಾಗಿ ಶುಭ ಫಲ ಪಡೆದುಕೊಳ್ಳುವ ರಾಶಿಗಳು ಮಿಥುನ ರಾಶಿ, ತುಲಾ ರಾಶಿ, ವೃಶ್ಚಿಕ ಮತ್ತು ಮೀನ ರಾಶಿ ಎಂದು ಹೇಳಲಾಗಿದೆ. ಇನ್ನು ಮಧ್ಯಮ ಫಲ ಪಡೆದುಕೊಳ್ಳುವ ರಾಶಿಗಳು ಮೇಷ, ಕರ್ಕಾಟಕ, ಧನು ಮತ್ತು ಕುಂಭ ರಾಶಿ ಎಂದು ಹೇಳಲಾಗಿದೆ. ಈ ರಾಶಿಗಳು ಮಿಶ್ರ ಫಲ ಪಡೆದುಕೊಳ್ಳಬಹುದು. ಲಾಭ ಅಥವಾ ನಷ್ಟ ಸಮನಾಗಿರುವುದರಿಂದ ದೊಡ್ಡ ನಿರ್ಧಾರಗಳಲ್ಲಿ ಈ ರಾಶಿಯವರು ಎಚ್ಚರಿಕೆ ವಹಿಸಬೇಕು. ಇನ್ನು ಅಶುಭ ಫಲ ರಾಶಿ ಯಾವುದಂದ್ರೆ ವೃಷಭ, ಸಿಂಹ, ಕನ್ಯಾ ಮತ್ತು ಮಕರ ರಾಶಿಯವರಿಗೆ ಮಾನಸಿಕ ಒತ್ತಡ, ಆರೋಗ್ಯ ಸಮಸ್ಯೆ ಬರಬಹುದು ಮತ್ತು ಆರ್ಥಿಕವಾಗಿ ಹಿನ್ನಡೆಯೂ ಕೂಡ ಆಗಬಹುದು ಎಂದು ಜ್ಯೋತಿಷ್ಯರು ಇಲ್ಲಿ ಮಾಹಿತಿ ಕೊಟ್ಟಿರುವಂಥದ್ದು ಸ್ನೇಹಿತರೆ. ಇನ್ನು ನಿಮ್ಮ ರಾಶಿ ಯಾವುದು ಎಂಬುದನ್ನು ನೀವು ನಮಗೆ ಕಮೆಂಟ್ ಮಾಡಿ. ಇನ್ನು ಈಗ ಮತ್ತೊಂದು ಮಾಹಿತಿಗೆ ಹೋಗೋಣ ಸ್ನೇಹಿತರೆ. ದಯವಿಟ್ಟು ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಈಗ ಉಚಿತ ಗ್ಯಾರಂಟಿಗಳ ಬಗ್ಗೆ ಕಾಂಗ್ರೆಸ್ ಶಾಸಕರಿಂದಲೇ ಅಪಸ್ವರಗಳು ಕೇಳಿ ಬರುತ್ತಿವೆ. ಹೌದು, ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಗ್ಯಾರಂಟಿಗಳು ಹೊರೆಯಾಗುತ್ತಿವೆ ಎಂದು ಪರೋಕ್ಷವಾಗಿ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದು, ಈಗ ಇದೇ ಮಧ್ಯೆ ಶ್ರೀಮಂತರಿಗೂ ಕೂಡ ಫ್ರೀ ಗ್ಯಾರಂಟಿ ಕೊಡುವುದು ಕಷ್ಟವಾಗುತ್ತಿದೆ ಎಂದು ಎಚ್.ಸಿ. ಬಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಕುರಿತಂತೆ ಪರಿಷ್ಕರಣೆ ಮಾಡುವಂತೆ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಈ ಒಂದು ಯೋಜನೆಗಳು ಸರ್ಕಾರಕ್ಕೆ ಆರ್ಥಿಕ ಹೊರೆಯಾಗುತ್ತಿವೆ ಎಂದು ಅವರು ಹೇಳಿಕೆ ಕೊಟ್ಟಿದ್ದು, ಉಳ್ಳವರು ಗ್ಯಾರಂಟಿ ಯೋಜನೆ ಲಾಭ ಪಡೆದುಕೊಳ್ಳುತ್ತಿರುವುದು ಸರಿಯಲ್ಲ ಎಂದು ಮಾಧ್ಯಮಗಳ ಮುಂದೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ.
ಹೌದು, ಉಳ್ಳವರಿಗೂ ಆರ್ಥಿಕವಾಗಿ ಸದೃಢರಾದವರಿಗೂ ಗ್ಯಾರಂಟಿ ಸೌಲಭ್ಯಗಳು ಲಭಿಸುತ್ತಿವೆ. ಇದರಿಂದ ಈ ಒಂದು ಯೋಜನೆಗಳ ನಿಜವಾದ ಉದ್ದೇಶ ಈಡೇರುತ್ತಿಲ್ಲ ಮತ್ತು ಸರ್ಕಾರಕ್ಕೂ ಕೂಡ ಅನಗತ್ಯವಾಗಿ ಹೊರೆ ಹೆಚ್ಚಾಗುತ್ತಿದೆ ಎಂದು ಮಾಧ್ಯಮಗಳ ಮುಂದೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಹೌದು, ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳು ಬಡವರು ಮತ್ತು ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಮಾತ್ರ ಈ ಒಂದು ಗ್ಯಾರಂಟಿ ಪ್ರಯೋಜನ ಪಡೆದುಕೊಳ್ಳುವಂತೆ ಆಗಬೇಕು. ಇದಕ್ಕಾಗಿ ಸರ್ಕಾರ ಮತ್ತೊಮ್ಮೆ ಎಲ್ಲರಿಗೂ ಹೊಸದಾಗಿ ಅರ್ಜಿ ಕರೆದು ಅರ್ಹರನ್ನು ಮಾತ್ರ ಗುರುತಿಸಬೇಕು ಎಂದು ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಹೌದು ಸ್ನೇಹಿತರೆ, HSC ಬಾಲಕೃಷ್ಣ ಅವರ ಪ್ರಕಾರ ಮತ್ತೊಮ್ಮೆ ಹೊಸದಾಗಿ ಅರ್ಜಿ ಕರೆದು ಅರ್ಹ ಬಡವರಿಗೆ ಮಾತ್ರ ಗ್ಯಾರಂಟಿ ಸಿಗುವಂತೆ ಮಾಡಬೇಕು. ಇದರಿಂದ ಅನರ್ಹರು ಹೊರಗೆ ಉಳಿಯುತ್ತಾರೆ ಮತ್ತು ಅದೇ ಒಂದು ಹಣದಿಂದ ರಾಜ್ಯದ ಅಭಿವೃದ್ಧಿಯೂ ಕೂಡ ಮಾಡಬಹುದು ಎಂದು HSC ಬಾಲಕೃಷ್ಣ ಅವರು ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದಾರೆ. ಈ ಬಗ್ಗೆ ಸರ್ಕಾರ ಈಗ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಎಂಬುದನ್ನು ನಾವು ಕಾದು ನೋಡಬೇಕು. ಈ ಬಾರಿ ಬಜೆಟ್ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಲವು ಘೋಷಣೆ ಮಾಡುವ ಸಾಧ್ಯತೆ ಇದೆ ಸ್ನೇಹಿತರೆ. ಈ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಬಜೆಟ್ ಸಮಯದಲ್ಲಿ ಮಾಹಿತಿ ತಂದು ಕೊಡುತ್ತೇವೆ. ಬನ್ನಿ ಇದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ಮಧ್ಯೆ ಯುದ್ಧ ಶುರುವಾಗಿದೆ. ಹೌದು, ಇಸ್ರೇಲ್ ಮತ್ತು ಅಮೆರಿಕ ಜೊತೆಗೂಡಿ ಇರಾನ್ ಮೇಲೆ ಸತತವಾಗಿ ದಾಳಿ ಮಾಡುತ್ತಿವೆ ಸ್ನೇಹಿತರೆ. ಆದರೆ ಈ ಒಂದು ಜಾಗತಿಕ ಉದ್ವಿಗ್ನತೆ ನಡೆಯುವ ಕೂಡ ಚಿನ್ನದ ಬೆಲೆ ದಿಢೀರನೆ ಕುಸಿತವಾಗಿದೆ. ಹೌದು, ಏರಿಕೆ ಆಗಬೇಕಾಗಿತ್ತು, ಆದರೆ ಬದಲಿಗೆ 32,900 ರೂಪಾಯಿ ಕುಸಿತವಾಗಿದೆ ಸ್ನೇಹಿತರೆ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಈಗ ಶುರುವಾಗಿದೆ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ರಣದಾಳಿ ಮಾಡುತ್ತಿದ್ದು, ಇರಾನ್ ಕೂಡ ಇಸ್ರೇಲ್ ಅಮೆರಿಕ ವಿರುದ್ಧ ತೊಡೆತಟ್ಟಿ ನಿಂತಿದೆ. ಇಂತಹ ಸಮಯದಲ್ಲಿ ಜಾಗತಿಕ ಮಾರುಕಟ್ಟೆಯಲ್ಲಿ ದೊಡ್ಡ ಸಂಚಲನ ಸೃಷ್ಟಿಯಾಗಿದ್ದು, ಇದರಿಂದ ತೈಲ ಬೆಲೆ ಏರಿಕೆಯಾಗಿದೆ. ಭಾರತೀಯ ಷೇರು ಮಾರುಕಟ್ಟೆ ಕುಸಿತ ಕಂಡಿದೆ. ಇತ್ತ ಚಿನ್ನ ಬೆಳ್ಳಿಯೂ ಕೂಡ ಏರಿಕೆ ಆಗಬಹುದು ಎಂದು ಹೇಳಲಾಗುತ್ತಿತ್ತು, ಬದಲಿಗೆ ಚಿನ್ನವೂ ಕೂಡ ಕುಸಿತವಾಗಿದೆ. ಹೌದು ಸ್ನೇಹಿತರೆ, ಚಿನ್ನದ ಬೆಲೆ ಇಳಿಕೆ ಆಗಿರುವುದು ನಿಜಕ್ಕೂ ಒಂದು ಖುಷಿ ಸಂಗತಿ. ಹೌದು, ಜಾಗತಿಕ ಬೆಳವಣಿಗೆಗಳು ಕಂಡಾಗ ಚಿನ್ನದ ಬೆಲೆ ಏರಿಕೆ ಹಾದಿ ಹಿಡಿಯುತ್ತವೆ, ಆದರೆ ಕೆಲವೊಮ್ಮೆ ಮಾತ್ರ ಇಂತಹ ಕುಸಿತಗಳು ಕೂಡ ಕಾಣುತ್ತವೆ. ಇದೀಗ ಒಂದು ಕಡೆಯಲ್ಲಿ ಭಾರತೀಯ ಷೇರು ಮಾರುಕಟ್ಟೆ ಕುಸಿತವಾದರೆ ಇತ್ತ ಚಿನ್ನದ ಬೆಲೆ ಏರಿಕೆ ಆಗಿಲ್ಲ, ಚಿನ್ನದ ಬೆಲೆಯೂ ಕೂಡ ಕುಸಿತವಾಗಿದೆ ಸ್ನೇಹಿತರೆ. ಇದೊಂದು ನಿಜಕ್ಕೂ ಗುಡ್ ನ್ಯೂಸ್ ಆಗಿದೆ. ಹೌದು, ಪ್ರತಿ ಗ್ರಾಮು ಚಿನ್ನ 17,309 ರೂಪಾಯಿ ಇತ್ತು, ಈಗ ಕುಸಿದು 16,980 ರೂಪಾಯಿ ಆಗಿದೆ. ಅಂದ್ರೆ ನಿನ್ನೆಗಿಂತ ಪ್ರತಿ 1 ಗ್ರಾಮ್ನಲ್ಲಿ 329 ರೂಪಾಯಿ ಇಳಿಕೆ ಆಗಿದೆ. ಅಂದ್ರೆ 10 ಗ್ರಾಮ್ಗೆ 3,290 ರೂಪಾಯಿ ಇಳಿಕೆ ಆಗಿದೆ. 100 ಗ್ರಾಮ್ಗೆ 32,900 ರೂಪಾಯಿ ಇಳಿಕೆ ಆಗಿದೆ. ಹೌದು, ನಿನ್ನೆ 10 ಗ್ರಾಮು ಚಿನ್ನ 1,73,090 ರೂಪಾಯಿ ಆಗಿತ್ತು. ಇಂದು ಬೆಳಿಗ್ಗೆ ಚಿನ್ನದ ಬೆಲೆ ಕುಸಿತವಾಗಿ 1,69,800 ರೂಪಾಯಿ ಆಗಿದೆ ಸ್ನೇಹಿತರೆ. ಈ ಮೂಲಕ ಚಿನ್ನ ಈಗ ಮತ್ತೆ ಕುಸಿತವಾಗಿದೆ. ಇನ್ನು ಬೆಳ್ಳಿ ಬಗ್ಗೆ ನೋಡುವುದಾದ್ರೆ ಇಲ್ಲಿ ಬೆಳ್ಳಿ ಪ್ರಿಯರಿಗೆ ಶಾಕಿಂಗ್ ಸುದ್ದಿ, ಯಾಕಂದ್ರೆ ಬೆಳ್ಳಿ ಮಾತ್ರ ಭರ್ಜರಿ ಏರಿಕೆ ಆಗಿದೆ. ನಿನ್ನೆ 295 ರೂಪಾಯಿ ಇತ್ತು ಪ್ರತಿ ಗ್ರಾಮು, ಇಂದು ಬೆಳಿಗ್ಗೆ 330 ರೂಪಾಯಿ ಆಗಿದೆ ಸ್ನೇಹಿತರೆ. ಅಂದ್ರೆ 35 ರೂಪಾಯಿ ಏರಿಕೆ ಆಗಿದೆ. 1 ಕೆಜಿ ಬೆಳ್ಳಿ ಇದೀಗ 3,30,000 ರೂಪಾಯಿ ಎಂದು ಹೇಳಬಹುದು. ಬೆಳ್ಳಿ ಮತ್ತೆ ಮುಂಬರುವ ದಿನಗಳಲ್ಲಿ 5 ಲಕ್ಷ ಗಡಿ ದಾಟುತ್ತೆ ಎಂದು ತಜ್ಞರು ಇದೀಗ ಅಭಿಪ್ರಾಯ ಪಟ್ಟಿರುವಂತದ್ದು ಸ್ನೇಹಿತರೆ. ನಿಮ್ಮ ಪ್ರಕಾರ ಚಿನ್ನ ಬೆಳ್ಳಿ ಕುಸಿತವಾಗಬೇಕು, ಏರಿಕೆ ಆಗಬೇಕು? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಬನ್ನಿ ಇದೀಗ ಕೊನೆಯ ಮಾಹಿತಿಗೆ ಹೋಗೋಣ. ಈ ಒಂದು ಕೊನೆ ಮಾಹಿತಿ ನೋಡೋಕ್ಕಿಂತ ಮೊದಲು ನಿಮ್ಮದು ಯಾವುದು ಜಿಲ್ಲೆ ಎಂಬುದನ್ನು ನೀವು ಕಮೆಂಟ್ ಮಾಡಿ. ಯಾಕಂದ್ರೆ ಕರ್ನಾಟಕದ ಅತ್ಯಂತ ಶ್ರೀಮಂತ ಜಿಲ್ಲೆ ಯಾವುದು ಎಂಬ ಒಂದು ಪಟ್ಟಿ ಇದೀಗ ಬಿಡುಗಡೆ ಆಗಿದೆ. ಹೌದು, 2024-25ರ ಆರ್ಥಿಕ ಸಮೀಕ್ಷೆ ವರದಿಯಂತೆ ಕರ್ನಾಟಕದ ಅತ್ಯಂತ ಶ್ರೀಮಂತ ಜಿಲ್ಲೆಯ ಪಟ್ಟಿಯಲ್ಲಿ ಬೆಂಗಳೂರು ಮೊದಲ ಸ್ಥಾನದಲ್ಲಿದೆ ಸ್ನೇಹಿತರೆ. ತಲಾ ಆದಾಯ ಮತ್ತು GDP ಆಧಾರದ ಮೇಲೆ ಈ ಒಂದು ಶ್ರೇಯಾಂಕವನ್ನು ನೀಡಲಾಗಿದ್ದು, ಇಲ್ಲಿ ಬೆಂಗಳೂರು ಪ್ರಥಮ ಒಂದು ಶ್ರೀಮಂತ ಜಿಲ್ಲೆ ಎಂದು ಹೇಳಲಾಗ್ತಾ ಇದೆ. ಹೌದು, ತಲಾ ಆದಾಯ 8.93 ಲಕ್ಷದೊಂದಿಗೆ ಬೆಂಗಳೂರು ಪ್ರಥಮ ಜಿಲ್ಲೆ. ಆದರೆ ಇಲ್ಲಿ ವಿಶೇಷವೇನೆಂದರೆ ದೇಶದಲ್ಲಿ ಬೆಂಗಳೂರು 3ನೇ ಅತ್ಯಂತ ಶ್ರೀಮಂತ ಜಿಲ್ಲೆ ಎಂಬ ಒಂದು ಸ್ಥಾನ ಪಡೆದುಕೊಂಡಿದೆ. ಇನ್ನು ಕರ್ನಾಟಕದ 2ನೇ ಅತ್ಯಂತ ಶ್ರೀಮಂತ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. 6,69,000 ತಲಾ ಆದಾಯ ಹೊಂದಿರುವ ಜಿಲ್ಲೆಯಾಗಿ ಹೊರಹೊಮ್ಮಿದೆ ಸ್ನೇಹಿತರೆ. 3ನೇ ಸ್ಥಾನದಲ್ಲಿ ಉಡುಪಿ ಜಿಲ್ಲೆ ಇದೆ. ಇಲ್ಲಿ ತಲಾ ಆದಾಯ 5.84 ಲಕ್ಷ ಎಂದು ಹೇಳಲಾಗಿದ್ದು, 4ನೇ ಸ್ಥಾನದಲ್ಲಿ ಚಿಕ್ಕಮಗಳೂರು. ಇಲ್ಲಿನ ತಲಾ ಆದಾಯ 5,69,000 ಮತ್ತು 5ನೇದಾಗಿ ಶಿವಮೊಗ್ಗ ಜಿಲ್ಲೆ ಎಂದು ಹೇಳಲಾಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯ ಒಂದು ತಲಾದಾಯ 3,91,000 ರೂಪಾಯಿ ಎಂದು ಹೇಳಲಾಗಿದೆ. ಇನ್ನು ಇದೊಂದು ಶ್ರೀಮಂತ ಜಿಲ್ಲೆಯ ಪಟ್ಟಿ ಆದರೆ ಇತ್ತ ಮತ್ತೊಂದು ಬಡತನ ಒಂದು ಜಿಲ್ಲೆಯ ಪಟ್ಟಿಯೂ ಕೂಡ ಬಿಡುಗಡೆಯಾಗಿದೆ. ಅಂದ್ರೆ ಯಾವ ಒಂದು ಜಿಲ್ಲೆಗಳು ಆರ್ಥಿಕವಾಗಿ ಹಿಂದುಳಿದೆ ಎಂಬ ಕುರಿತಂತೆ ಮಾಹಿತಿ ಬಂದಿದೆ. ಆದರೆ ಈ ಮಾಹಿತಿ 2019 ಮತ್ತು 20ರ ಒಂದು ಇಸ್ವಿದಾಗಿದೆ. ಹೌದು ಸ್ನೇಹಿತರೆ, ಮೊದಲ ಜಿಲ್ಲೆ ಯಾದಗಿರಿ. ಯಾದಗಿರಿಯಲ್ಲಿ ಅತಿ ಹೆಚ್ಚು ಬಡತನ ಎಂದು ಹೇಳಲಾಗ್ತಾ ಇದೆ. 2019ರಲ್ಲಿ ಯಾದಗಿರಿ ಒಂದು ಮೊದಲ ಸ್ಥಾನ ಪಡೆದುಕೊಂಡಿತ್ತು. 2ನೇ ಅತಿ ಹೆಚ್ಚು ಬಡತನ ಹೊಂದಿರುವ ಜಿಲ್ಲೆ ರಾಯಚೂರು, 3ನೇದ್ದು ಕಲಬುರಗಿ, 4ನೇದ್ದು ಕೊಪ್ಪಳ ಮತ್ತು 5ನೇದ್ದು ವಿಜಯಪುರ ಎಂದು ಹೇಳಲಾಗ್ತಾ ಇದೆ. ಈ 5 ಜಿಲ್ಲೆಗಳು ಅತಿ ಬಡತನ ಒಂದು ಶ್ರೇಣಿಯಲ್ಲಿ ಇರುವಂತದ್ದು ಎಂದು 2019-20ನೇ ಸಾಲಿನ ಅಂಕಿಅಂಶಗಳಲ್ಲಿ ವರದಿಯಾಗಿದೆ ಸ್ನೇಹಿತರೆ. ನಿಮ್ಮದು ಯಾವುದು ಜಿಲ್ಲೆ? ಕಮೆಂಟ್ ಮಾಡ್ತಾ. ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ.